ಈಗ ನಬಾರ್ಡಿಂದ ಯಾಕೆ ಸಾಲ ನಿಮಗೆ ಇನ್ನು ಹೆಚ್ಚು ಮಂಜೂರು ಮಾಡಬಾರ್ದು ಅಂತ ಯಾಕೆ ಹೇಳ್ತೀರಂದ್ರೆ ರೈತರು ಹೆಚ್ಚು ಮೈಕ್ರೋ ಫೈನಾನ್ಸ್ ಬೀಳಬೇಕು, ಹೆಚ್ಚು ಫೈನಾನ್ಸ್ ತಗೋಬೇಕು, ಚಕ್ರ ಬಡ್ಡಿಯಲ್ಲಿ ಬೀಳಬೇಕು, ಸಾಲ ತಡೆಯಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬರಬೇಕು. ನಾವು ಈ ಭೂಮಿಗಳನ್ನು ಮಾರಬೇಕು, ಈ ಭೂಮಿಗಳನ್ನು ಖರೀದಿ ಮಾಡಬೇಕು. ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಮೋಸ ಆಗಿದೆ. ಸರಿಯಾದ ರೀತಿಯಲ್ಲಿ ಪರಿಹಾರ ಹಂಚಿಕೆ ಆಗಿಲ್ಲ. ನಾವು ಸಾಲಗಾರರಾಗಿರೋದು ಈ ಸರ್ಕಾರದ ರೈತ ವಿರೋಧಿ ನೀತಿಗಳಿಂದಾಗಿ, ನಮ್ಮ ಬೆವರಿಗೆ ತಕ್ಕ ಪ್ರತಿಫಲ ಕೊಡ್ತಲೇ ಇರೋದ್ರಿಂದ ನಾವು ಸಾಲಗಾರರಾಗಿದ್ದೀವಿ. ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ನಾಳೆನೂ ಮಾಡುತ್ತೆ. ಆದರೆ ಕರ್ನಾಟಕದ ಜನರ ಹಿತವನ್ನ ಕಾಯಬೇಕಾದಂತ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ? ಈ ದಿನ.com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ಇವತ್ತಿನ ಸ್ಥಿತಿಗೆ ನೇರವಾಗಿ ನಾನು ಸರ್ಕಾರವನ್ನು ಹೊಣೆಗಾರನಾಗಿ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ ಇದು. ಇವತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಜನರ ರಕ್ತವನ್ನು ಹೀರ್ತಾ ಇದ್ದಾವೋ ಇದು ಸರ್ಕಾರದ ಅರಿವಿಗೆ ಬರದೇ ಇರೋವಂಥ ವಿಚಾರ ಏನಲ್ಲ. ಸರ್ಕಾರ ಕಣ್ಣು ತೆರೆದು ನೋಡಬೇಕು ಅಂದರೆ ಜನ ಸಾಯಲೇಬೇಕು ಅನ್ನೋದಾದರೆ ನೀವೆಲ್ಲ ಹೋಗಿ ಸಾಯ್ಬೋದೇನೋ. ಇಂಥ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದು ನಿಂತಿದೆ. ಹಿಂದೆ ಲೇವಾದೇವಿಗಾರರು ಜನಗಳ ಸುಲಿತಾ ಇದ್ರು, ಮೀಟರ್ ಬಡ್ಡಿದವರು ಸುಲಿತಾ ಇದ್ರು. ಯಾಕೆ ಇವೆಲ್ಲ ಇವತ್ತು ಈ ಪರಿಸ್ಥಿತಿ ಬರ್ತಾ ಇದೆ ಅಂತಂದ್ರೆ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮರೆತಿದೆ. ಸರ್ಕಾರ ಸಹಕಾರಿ ಸಂಸ್ಥೆಗಳ ಮೂಲಕ, ನ್ಯಾಷನಲೈಸ್ ಬ್ಯಾಂಕ್ಗಳ ಮೂಲಕ ಅಥವಾ ಸರ್ಕಾರದ ಹಣಕಾಸು ಸಂಸ್ಥೆಗಳ ಮೂಲಕ ಅಗತ್ಯ ಇದ್ದ ರೈತರಿಗೆ, ಬಡವರಿಗೆ, ದುರ್ಬಲರಿಗೆ ಸರಿಯಾದ ಪ್ರಮಾಣದಲ್ಲಿ ಸಾಲ ಕೊಡಲಿಕ್ಕೆ ಪ್ರಯತ್ನ ಮಾಡದೇ ಇರೋದೇ ಇವತ್ತಿನ ದುರಂತ ಕಾರಣ ಆಗಿದೆ. ಇವತ್ತು ನೋಡಿ, ನಬಾರ್ಡು ಈ ರೀತಿ ಅನ್ಯಾಯವನ್ನು ಮಾಡಿದೆ. ನಬಾರ್ಡ್ನಿಂದ ಕೊಡಬೇಕಾದ ಇದನ್ನ ಕೊಡ್ತಾ ಇಲ್ಲ, ಸಹಾಯವನ್ನು ಕೊಡ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಅದಕ್ಕೆ ಪರ್ಯಾಯವಾದ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ. ಅವ್ರು ನಿಲ್ಲಿಸಿದ ಮೇಲೆ ಇವ್ರು ಏನಾದರೂ ಮಾಡ್ಬೇಕಲ್ಲ, ಇವರು ಅದನ್ನು ಮಾಡಿಲ್ಲ. ಹಾಗಾಗಿ ಇವತ್ತು ಇಡೀ ಕರ್ನಾಟಕದ ಜನ ಅತ್ಯಂತ ನೋವಿನಿಂದ ಕಣ್ಣೀರುವಂತ ಪರಿಸ್ಥಿತಿ ಬಂದಿದೆ. ಊರನ್ನ ಖಾಲಿ ಮಾಡಿ ಎಲ್ಲೋ ಕಾಣದೇ ಇರೋ ರೀತಿ ಬಚ್ಚಿಟ್ಕೊಳ್ಳೋ ಸ್ಥಿತಿ, ದೂಡುವಂತ ಸ್ಥಿತಿಗೆ ಬಂದಿದೆ. ಸರ್ಕಾರ ಕೂಡಲೇ ಕಣ್ತರಿಬೇಕಾಗಿದೆ. ನೆಪಗಳನ್ನ ಹೇಳಬಾರ್ದು. ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ, ನಾಳೆನೂ ಮಾಡುತ್ತೆ. ಆದರೆ ಕರ್ನಾಟಕದ ಜನರ ಹಿತವನ್ನ ಕಾಯಬೇಕಾದಂತ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ ಅಂತ ದಿನ ತಳ್ಳೋದನ್ನು ಬಿಟ್ಟರೆ ಜನರನ್ನ ಬದುಕಿಸುವಂತ ಕೆಲಸಕ್ಕೆ ಅವರು ಕೈ ಹಾಕ್ತಾ ಇಲ್ಲ. ಆ ಕೆಲಸವನ್ನ ತುರ್ತಾಗಿ ಮಾಡಬೇಕಾಗಿದೆ. ಇವತ್ತಿಲ್ಲಿ ನಮ್ಮ ಸಚಿವರಿದ್ದಾರೆ, ಶಾಸಕರುಗಳಿದ್ದಾರೆ. ಇವರೆಲ್ಲರೂ ಮುಖ್ಯಮಂತ್ರಿ ಮೇಲೆ ಒತ್ತಡವನ್ನು ತಂದು ತಕ್ಷಣ ಆ ಕೆಲಸಕ್ಕೆ ಮುಂದಾಗಬೇಕು ಅಂತ ನಾವೆಲ್ಲರೂ ಒತ್ತಾಯ ಮಾಡೋಣ. ಅದೇ ರೀತಿ ಈ ಹೋರಾಟವನ್ನ ತೀವ್ರಗೊಳಿಸಿ ರಿಸರ್ವ್ ಬ್ಯಾಂಕ್ಗೆ, ಕೇಂದ್ರ ಸರ್ಕಾರಕ್ಕೆ ಎಲ್ಲರಿಗೂ ಬಿಸಿ ಮುಟ್ಟಿಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಹೆಜ್ಜೆ ಇಡೋಣ. ನಿಮ್ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ದೊರೆಸ್ವಾಮಿ ಅವರಿಗೂ ಮತ್ತು ತುಮಕೂರಿನ ಒಬ್ಬ ರೈತ ಸಂಘಟನೆಯ ಕಾರ್ಯಕರ್ತರಿಗೂ ನಡುವೆ ನಡೆದಂತಹ ಒಂದು ಸಂವಾದನ, ಒಂದು ಚರ್ಚೆನ ನಿಮ್ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ದೊರೆಸ್ವಾಮಿ ಅವರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ದೊರೆಸ್ವಾಮಿ ಅವರು ಸ್ವಾತಂತ್ರ್ಯ ಹೋರಾಟಗಾರರು, ನಮಗೆ ಕರ್ನಾಟಕದ ಎಲ್ಲಾ ಜನ ಚಳವಳಿಗಳ ಚೈತನ್ಯವಾಗಿದ್ದಂಥವರು. ಅವರು ರೈತ ಚಳವಳಿಯ ಬಗ್ಗೆ ಅನೇಕ ವಿಚಾರ ಚರ್ಚೆ ಆಗ್ತಿತ್ತು. ಅವಾಗ ದೊರೆಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ರೈತರ ಚಳವಳಿಯ ಎಲ್ಲಾ ಮಾತುಗಳನ್ನು ನಾನು ಒಪ್ತೀನಪ್ಪ, ಆದ್ರೆ ಈ ಸಾಲ ಮನ್ನಾದ ವಿಚಾರ ಮಾತ್ರ ನಾನು ಒಪ್ಪಲ್ಲ ಅಂತ ದೊರೆಸ್ವಾಮಿ ಅವರು ಖಡಾಖಂಡಿತವಾಗಿ ಹೇಳಿದ್ರು. ನಾನು ಎಲ್ಲಾ ಚಳವಳಿ ಎಲ್ಲ ವಿಚಾರ ಹೋಗ್ತೀನಿ, ಸಾಲ ಮನ್ನಾ ಮಾತ್ರ ಒಪ್ಪಲ್ಲ. ಅದೇನಿಗೆ ಸಾಲ ಮನ್ನಾ ಒಪ್ಪಕ್ಕಾಗ್ತದೆ? ಈಗ ನಾವ್ ಏನೇನಕ್ಕೋ ಸಾಲ ಮಾಡ್ಕೊಂಡು ನಾವು ಅದನ್ನ ಸಾಲನ ಶಿಸ್ತುಬದ್ಧವಾಗಿ ಜೀವನ ನಡೆಸ್ದಲೆ, ಸಾಲಗಳನ್ನು ಮಾಡ್ಕೊಂಡು ಅದನ್ನ ಬ್ಯಾಂಕ್ಗಳಿಗೆ ಸಾಲ ಕಡ್ದಲೆ ಸಾಲ ಮನ್ನಾ ಮಾಡಿ ಅಂದ್ರೆ ಬ್ಯಾಂಕ್ಗಳು ನಡೆಯೋದಾದ್ರು ಹೆಂಗೆ? ಮತ್ತೆ ನಾಳೆ ನಮಗೂ ಸಾಲ ಬೇಕಲ್ಲ. ಒಂದ್ಸರಿ ಸಾಲ ಮನ್ನಾ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ನಾಳೆ ಸಾಲ ಕೊಡಿ ಅಂತ ಕೇಳೋದಾದ್ರು ಹೆಂಗೆ? ಇದೊಂದು ಮಾತ್ರ ನಾನು ಒಪ್ಪಲ್ಲ ಅಂತ ಹೇಳಿದ್ರು. ನನಗೂ ರೈತ ಚಳವಳಿ ಹೆಚ್ಚು ಪರಿಚಯ, ಅವಾಗ ಇನ್ನೂ ಹೆಚ್ಚು ಒಡನಾಟ ಇರಲಿಲ್ಲ. ಸೊ ಹಂಗಾಗಿ ನಾನು ಕೂಡ ಇದೇನಪ್ಪ ಇದಕ್ಕೆ ಉತ್ತರ ಅಂತೇಳಿ ನಾನು ಕುತೂಹಲದಲ್ಲಿ ಕೇಳಿಸ್ಕೊಳ್ತಿದ್ದೆ. ಆಗ ತುಮಕೂರಿನ ರೈತ ಕಾರ್ಯಕರ್ತರು, ಅವ್ರೇನು ದೊಡ್ಡ ಲೀಡರ್ ಅಲ್ಲ, ಕಾರ್ಯಕರ್ತರು, ಅವರು ದೊರೆಸ್ವಾಮಿಗೆ ಒಂದು ಪ್ರಶ್ನೆ ಕೇಳಿದ್ರು. ಸರ್, ರೈತರು ನಷ್ಟದಲ್ಲಿದ್ದಾರೆ ಅನ್ನೋದು ನೀವು ಒಪ್ತೀರಾ? ಹೌದು. ರೈತರು ನಷ್ಟದಲ್ಲಿರೋದ್ರಿಂದನೇ ಸಾಲಗಾರರಾಗಿದ್ದಾರೆ ಅಂತ ನೀವು ಒಪ್ತೀರಾ? ಹೌದು. ರೈತರು ಯಾಕೆ ಸಾಲಗಾರರಾಗಿದ್ದಾರೆ ಸರ್ ಅಂತ ವಾಪಸ್ ಪ್ರಶ್ನೆ ಕೇಳಿದ್ರು. ದೊರೆಸ್ವಾಮಿ ಸ್ವಲ್ಪ ಯೋಚನೆ ಮಾಡಿ
ರೈತರು ಬೆಳೆಗೆ ಸರಿಯಾಗಿ ಬೆಲೆ ಸಿಗ್ತಿಲ್ಲ, ಅದಕ್ಕೆ ನಷ್ಟ ಆಗ್ತಾ ಇದೆ ರೈತರಿಗೆ ಅಂತ ಹೇಳಿದ್ರು. ಸೊ ರೈತರಿಗೆ ಸರಿಯಾದಂತ ಬೆಲೆ ಸಿಗಂಗ್ ಮಾಡಬೇಕಾಗಿರೋದು ಯಾರ ಜವಾಬ್ದಾರಿ ಸರ್? ಸರ್ಕಾರದ ಜವಾಬ್ದಾರಿ. ಹಂಗಾರೆ ರೈತಗಾರರು ಇವತ್ತು ಲಾಸ್ ಆಗಿದೆ ಅಂದ್ರೆ, ರೈತಗಾರರು ಸಾಲಗಾರರಾಗಿದ್ದಾರೆ ಅಂತ ಹೇಳಿದ್ರೆ, ಸರ್ಕಾರ ನಮ್ಮ ಬೆಳೆಗೆ ನ್ಯಾಯ ಬೆಲೆ ಕೊಟ್ಟಿಲ್ಲ, ಅದಕ್ಕೆ ಅಲ್ವಾ ನಾವು ಸಾಲಗಾರರಾಗಿರೋದು ಅಂತ ಕೇಳಿದ್ರು. ಹಾ ಕರೆಕ್ಟ್ ಅಂತ ಹೇಳಿದ್ರು. ಸರ್ ಅದಕ್ಕೆ ನಂಜುಂಡಸ್ವಾಮಿ ಅವರು ಹೇಳಿದ್ದು, ರೈತ ಸಾಲಗಾರನಲ್ಲ, ಸರ್ಕಾರವೇ ನಮಗೆ ಬಾಕಿದಾರ ಅಂತೇಳಿ ಹೇಳಿದ್ರು. ನಾವು ಸಾಲಗಾರರಾಗಿರೋದು ಈ ಸರ್ಕಾರದ ರೈತ ವಿರೋಧಿ ನೀತಿಗಳಿಂದಾಗಿ, ನಮ್ಮ ಬೆವರಿಗೆ ತಕ್ಕ ಪ್ರತಿಫಲ ಕೊಡ್ತಲೇ ಇರೋದ್ರಿಂದಾಗಿ ನಾವು ಸಾಲಗಾರರಾಗಿದ್ದೀವಿ. ನಾವು ದುಂದು ವೆಚ್ಚ ಮಾಡಿ ಸಾಲಗಾರರಾಗಿರುವಂತದ್ದಲ್ಲ. ನಾವು ರೈತರು ನಡೆಸ್ತಿರುವಂತಹ ಸರಳವಾದಂತಹ ಕಠಿಣವಾದಂತಹ ಬದುಕನ್ನ ಯಾರಾದ್ರೂ ನಡೆಸ್ತಿದಾರಾ? ಪೇಟೆ ಜನ ಯಾರಾದ್ರೂ ನಡೆಸ್ತಿದಾರಾ? ಹಳ್ಳಿಯಲ್ಲಿ ಅಷ್ಟು ಕಡಿಮೆ ತಿಂದು ಕಡಿಮೆ ಖರ್ಚು ಮಾಡಿ ಇಷ್ಟು ಉತ್ಪನ್ನ ಮಾಡಿ ದೇಶಕ್ಕೆ ಹಾಕರು ನಾವು ಸಾಲಗಾರರಾಗಿದ್ದೀವಿ. ಈ ಸಾಲ ಮನ್ನಾ ಆದ್ರೂ ನಮಗೆ ಸಾಲಗಾರ ಮಾಡೋದು ಸರ್ಕಾರ ಅಲ್ವಾ? ಸೊ ಹಂಗಾಗಿ ಈ ಸಾಲ ಮಾಡಿರುವಂತದ್ದು ನಾವಲ್ಲ, ಸರ್ಕಾರ. ಸೊ ಹಂಗಾಗಿ ಸರ್ಕಾರ ಈ ಸಾಲ ಮನ್ನಾ ಮಾಡಲೇಬೇಕಲ್ಲ. ದೊರೆಸ್ವಾಮಿ ಅವರು ಸೈಲೆಂಟ್ ಆಗ್ಬಿಟ್ರು. 4-5 ನಿಮಿಷ ಏನು ಮಾತಾಡ್ಲಿಲ್ಲ. ಆಮೇಲೆ ನೀನ್ ಹೇಳ್ತಿರೋದು ಕರೆಕ್ಟ್ ಆಗಿದೆ ಕಣಪ್ಪ, ನಾನು ಇಷ್ಟು ದಿವಸ ಅನ್ಕೊಂಡಿದ್ದೆ, ನಾನು ಯೋಚನೆ ಮಾಡಬೇಕು. ಕರೆಕ್ಟು, ರೈತರಿಗಾಗಿರುವ ಸಾಲ ಸರ್ಕಾರ ಮಾಡಿರೋ ಅನ್ಯಾಯದಿಂದಾನೆ ಸರ್ಕಾರ ಸಾಲ ಮನ್ನಾ ಮಾಡಲೇಬೇಕು. ಆದ್ರೆ ಇನ್ನೊಂದು ಪ್ರಶ್ನೆ ನಂಗೆ ಉಳಿದಿದೆ ಅಂದ್ರು. ಈಗ ಸರ್ಕಾರ ಸಾಲ ಮನ್ನಾ ಮಾಡಿಬಿಟ್ರೆ ಬ್ಯಾಂಕುಗಳೆಲ್ಲ ಇಷ್ಟು ದುಡ್ಡು ಆಗ್ಬಿಟ್ರೆ, ಬ್ಯಾಂಕುಗಳೆಲ್ಲ ಲಾಸ್ ಆಗ್ಬಿಟ್ರೆ, ಆಮೇಲೆ ಮತ್ತೆ ಮುಂದೆ ಸಾಲ ಕೊಡಿ ಅಂತ ರೈತರಿಗೆ ಸಾಲ ಕೊಡೋದು ಬ್ಯಾಂಕ್ಗಳು ಮುಂದೆ ಬರಲಿಲ್ಲ ಅಂದ್ರೆ ಏನ್ ಮಾಡಬೇಕು? ಯಾಕಂದ್ರೆ ಮತ್ತೆ ನಾಳೆನೂ ಕೂಡ ಸಾಲ ಮನ್ನಾ ಅಂತ ಹೇಳ್ತಿದ್ರೆ, ಸಾಲ ಕೊಡೋದು ಸಾಲ ಮನ್ನಾ ಮಾಡೋದು, ಸಾಲ ಕೊಡೋದು ಸಾಲ ಮನ್ನಾ ಮಾಡೋದು, ಹಿಂಗ್ ಸರ್ಕಾರ ನಡೆಯಕ್ ಸಾಧ್ಯನಾ ಕೇಳಿದ್ರು. ಅವಾಗ ಅವರು ಮತ್ತೆ ಹೇಳಿದ್ರು, ಸರ್ ನಾವು ಕೇಳ್ತಿರುವಂತದ್ದು, ನಾವು ರೈತರು ಬೆಳೆದ ಬೆಳೆಗೆ ನ್ಯಾಯ ಬೆಲೆ ಕೊಡಿ ಅಂತ. ಅವತ್ತು ಸರ್ಕಾರ ಯಾವತ್ತು ಈ ಕಾನೂನನ್ನು ಮಾಡುತ್ತೋ, ಸರ್ಕಾರದ ಇದಕ್ಕೆ ನ್ಯಾಯಯುತ ಬೆಲೆ ಕೊಡ್ತೀವಿ ಅಂತ ಅದ್ರ ಬರುದಿರದಿಂದಾನೆ ಅವರು ನಯಾ ಪೈಸೆ ಕೂಡ ನಮಗೆ ಸಾಲ ಮನ್ನಾ ಮಾಡೋದು ಬೇಡ, ನಾವ್ ಎಲ್ಲ ಕಂತನ್ನು ಪ್ರಾಮಾಣಿಕವಾಗಿ ಪ್ರತಿ ತಿಂಗಳು ಕಟ್ತೀವಿ, ಯಾವ ಸಾಲನ ನಾವು ಉಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರು. ದೊರೆಸ್ವಾಮಿ ಅವರು ಬಹಳ ಕರೆಕ್ಟ್ ಅಂತ ಹೇಳಿ ನನ್ನ ನಿಲುವನ್ನ ಇವತ್ತು ಬಹಳ ಬೆತ್ಕೊಳ್ತೀನಪ್ಪ, ನನ್ನ ಜ್ಞಾನೋದಯ ಮಾಡಿಸಿದ್ದಕ್ಕೆ ಬಹಳ ಧನ್ಯವಾದಗಳು ಅಂತ ಅವ್ರು ಕೈ ಕುಳಿಸಿದ್ರು. ಅವ್ರು ಬಹಳ ದೊಡ್ಡವರು ದೊರೆಸ್ವಾಮಿ ಅವರು, ತನ್ನ ತಪ್ಪನ್ನ ಅರ್ಥ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು. ಆದ್ರೆ ಈ ಸರಳ ಸತ್ಯ ಈ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ಲ, ಯಾವ ಸರ್ಕಾರಗಳಿಗೂ ಅರ್ಥ ಆಗ್ತಾ ಇಲ್ಲ. ರೈತರು ಇಷ್ಟು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಇಷ್ಟು ನರಳ್ತಿದ್ದಾರೆ, ಈ ಉರಿ ಬಿಸಿಲಿನಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂದ್ರೆ ಆ ಬದುಕಿನ ಬಿಸಿಲು ಎಷ್ಟು ತಾಗಿರ್ಬೋದು ಅಂತ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಕಷ್ಟದಲ್ಲಿದ್ದಾರೆ, ಆದ್ರೆ ಅದಕ್ಕೊಂದು ಪರಿಹಾರ ಕೊಡಬೇಕು ಅಂತಿಲ್ಲ. ಇವ್ರು ಹೇಳ್ತಾರೆ ಎಲ್ಲ ಸಾಲ ಮನ್ನಾ ಮಾಡ್ಬಿಟ್ರೆ ಬ್ಯಾಂಕ್ಗಳು ದಿವಾಳಿ ಆಗ್ತವೆ. ಇಡೀ ದೇಶದ ಕರ್ನಾಟಕದಲ್ಲ, ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಿದರೆ ಸರ್ಕಾರಕ್ಕೆ ತಗುಲುವ ಖರ್ಚು 6 ಲಕ್ಷ ಕೋಟಿ ಮಾತ್ರ. ಇಡೀ ದೇಶದ ರೈತರ ಸಾಲ ಮನ್ನಾ ಮಾಡಿದರೆ ತಗುಲುವ ಖರ್ಚು 6 ಲಕ್ಷ ಕೋಟಿ. ಕಳೆದ 10 ವರ್ಷಗಳಲ್ಲಿ ಮೋದಿಯವರ ಸರ್ಕಾರ ಕೇವಲ 40 ಜನ ಕಾರ್ಪೊರೇಟ್ ಕಂಪನಿಗಳಿಗೆ, ಕೇವಲ 40 ಜನರಿಗೆ ಸಾಲ ಮನ್ನಾ ಮಾಡಿರುವ ಹಣ ಎಷ್ಟು ಗೊತ್ತಾ? 42 ಲಕ್ಷ ಕೋಟಿ. 42 ಲಕ್ಷ ಕೋಟಿ ಇವರು ಅದಾನಿ ಅಂಬಾನಿಗಳಿಗೆ ಅವರಿಗೆ ಸಾಲ ಮನ್ನಾ ಮಾಡಕ್ಕಾಗ್ತದೆ. ಆದ್ರೆ ಇಡೀ ದೇಶದ ರೈತ ಕುಲಕ್ಕೆ ಬೇಕಾಗಿರುವಂತ 6 ಲಕ್ಷ ಕೋಟಿ ಮಾಡಕ್ಕೆ ಇವ್ರ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಇದು ಅಪ್ಪಟ ಸುಳ್ಳು. ಅವರು ನಮಗೆ ರೈತರ ಸಾಲ ಮನ್ನಾ ಮಾಡಕ್ಕೆ ಅಡಿ ಇಲ್ಲ. ಯಾಕೆ ಗೊತ್ತಾ ಅಂದ್ರೆ, ಯಾಕಂದ್ರೆ ಅವ್ರು ಬರೀ ನಮ್ಮ ಸಾಲದ ಮೇಲಲ್ಲ ಅವ್ರ ವಿಚಾರ, ಅವ್ರಿಗೆ ಕಣ್ಣಿರೋದು ನಮ್ಮ ಭೂಮಿಯ ಮೇಲೆ. ಇದನ್ನು ಮುಖ್ಯಮಂತ್ರಿಗಳಾದ ಮಹದೇವಪ್ಪರ್ ಸರ್ ಸ್ವಲ್ಪ ಕೇಳಿಸ್ಕೋಬೇಕು, ಮಿಕ್ಕವರು ಕೇಳಿಸ್ಬೇಕು. ಇಡೀ ದೇಶದ ಕಾರ್ಪೊರೇಟ್ ಶಕ್ತಿಗಳು ನಮ್ಮ ಭೂಮಿಯ ಮೇಲೆ ಕಣ್ಣಿಟ್ಟಿದ್ದಾರೆ, ಇದನ್ನು ಮರಿಬೇಡಿ. ಇಡೀ ನಮ್ಮ ಭೂಮಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅವರಿಗೆ ಇಡೀ ದೇಶದ ಭೂಮಿ ಬೇಕಾಗಿದೆ. ಅದಕ್ಕಾಗೇನೆ ಭೂ ಸುಧಾರಣಾ ಕಾಯ್ದೆಗಳಿಗೆ ತಿದ್ದುಪಡಿ ಮಾಡಿಸಿದ್ದು ಕೇಂದ್ರ ಸರ್ಕಾರದಿಂದ ಮಾಡಿ. ಬಿಜೆಪಿ ಸರ್ಕಾರ ಇಲ್ಲಿ ಬಂದ ತಕ್ಷಣ ನಾವೆಲ್ಲ ಇಲ್ಲಿ ಹೋರಾಟ ಮಾಡಿದ್ವಿ, ಆದ್ರೂ ಕೂಡ ಬಲವಂತವಾಗಿ ಅವ್ರು ಪಾಸ್ ಮಾಡ್ಕೊಂಡ್ರು. JDS MLCಗಳು ದ್ರೋಹ ಮಾಡಿದ್ರು. ಬಿಜೆಪಿನವರು JDS ಸೇರ್ಕೊಂಡು ಭೂಮಿ ಕಾಯ್ದೆನ ತಿದ್ದುಪಡಿ ಮಾಡ್ಕೊಂಡ್ರು. ಅದ್ರ ಪ್ರಕಾರ ಈಗ ಹೊಸ ಕಾಯ್ದೆ ಪ್ರಕಾರ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ರೈತರ ಭೂಮಿಯನ್ನ ಬಾಚಿಕೊಂಡು ಹೋಗ್ಬೋದು. ಆ ರೀತಿಯ ಕಾಯ್ದೆನ ಬದಲಾವಣೆ ಮಾಡಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ಅಧಿಕಾರಕ್ಕೆ ಬಂದ ತಕ್ಷಣ ಇದನ್ನು ರದ್ದು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇದುವರೆ ತನಕ ರದ್ದು ಮಾಡಿಲ್ಲ ರೈತರ ಭೂಮಿಯನ್ನ. ಬಿಜೆಪಿ ಸರ್ಕಾರ ಯಾವುದೇ ಕಾರಣಕ್ಕಿದ್ರು ಮಾಡಬಾರ್ದು ಅಂದ್ಕೊಳ್ತೀರಿ. ಯಾಕಂದ್ರೆ ನಾವ್ ಇನ್ನೂ ಸಾಲಗಾರರಾಗಬೇಕು. ಈಗ ನಬಾರ್ಡಿಂದ ಯಾಕೆ ಸಾಲ ನಿಮಗೆ ಇನ್ನು ಹೆಚ್ಚು ಮಂಜೂರು ಮಾಡಬಾರ್ದು ಅಂತ ಯಾಕೆ ಹೇಳ್ತೀರಂದ್ರೆ, ರೈತರು ಹೆಚ್ಚೆಚ್ಚು ಮೈಕ್ರೋ ಫೈನಾನ್ಸಿಂಗ್ ಬೀಳಬೇಕು.
ಹೆಚ್ಚು ಫೈನಾನ್ಸ್ ಹೋಗಬೇಕು, ಚಕ್ರ ಬಡ್ಡಿಯಲ್ಲಿ ಬೀಳಬೇಕು, ಸಾಲ ತಡೆಯಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬರಬೇಕು, ನಾವು ಈ ಭೂಮಿಗಳನ್ನು ಮಾರಬೇಕು, ಈ ಭೂಮಿಗಳನ್ನು ಖರೀದಿ ಮಾಡಬೇಕು. ಇಷ್ಟು ದೊಡ್ಡ ಕುತಂತ್ರ ನಡೀತಾ ಇದೆ ಇದ್ರ ಸುತ್ತ. ಅಂದಾಗೇನೆ ರೈತ ಚಳವಳಿ 3 ಕೇಂದ್ರೀಯ ಹಕ್ಕೊತ್ತಾಯಗಳನ್ನಿಟ್ಟಿದೆ. ಸಂಯುಕ್ತ ಕಿಸಾನ್ ಮೋರ್ಚಾ 562 ರೈತ ಸಂಘಟನೆಗಳ ಮಹಾ ಒಕ್ಕೂಟ ಇವತ್ತೇನು ರೂಪುಗೊಂಡಿದೆ ದೆಹಲಿಯ ರೈತ ಹೋರಾಟ. 3 ಮುಖ್ಯ ಹಕ್ಕೊತ್ತಾಯಗಳು. ಒಂದು, ಕೇಂದ್ರ ಸರ್ಕಾರ ಈಗ ಒಂದು ಹೊಸ ಕಾಯ್ದೆ ತರ್ತಾ ಇದೆ. ಅದ್ಯಾದಪ್ಪ ಅಂತ ಹೇಳಿದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನೀತಿ ಅಂತ ತರ್ತಾ ಇದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ ಅದಾನಿ ಅಂಬಾನಿಗಳ ಕೈಗೆ ನಾವು ಬೆಳೆದಂತ ಎಲ್ಲ ಬೆಳೆ ಅವ್ರ ಕೈಗೆ ಹೋಗ್ಬೇಕು. ಟೋಟಲ್ ಮಾರ್ಕೆಟ್ ನಮ್ಮ APMC ಕೈಯಲ್ಲಿ ಏನಿತ್ತು ಅಥವಾ ಬೇರೆ ಸಹಕಾರಿಗಳ ಕಡೆ ಅಥವಾ ಮಂಡಿಗಳ ಏನಿತ್ತು, ಇದನ್ನ ಪೂರ್ತಿ ಅದಾನಿ ಅಂಬಾನಿಗಳು ಇಡೀ ಕೃಷಿ ಮಾರುಕಟ್ಟೆನ ತಮ್ಮ ಕಂಟ್ರೋಲ್ ತೊಳಕ್ ಕೊಟ್ಟಿದ್ದಾರೆ. ಈ ಕಾಯ್ದೆನ ತಂದಿದ್ದಾರೆ. ಹೊಸ 3 ಕಾಯ್ದೆ ಹೋರಾಟ ಮಾಡಿ ವಾಪಸ್ ಕಳಿಸಿದ್ವಿ. ಆದ್ರೆ ಹೋದ ಪಿಶಾಚಿ ಅಂತೆ ಬಂದ್ರೆ ಗವಾಕ್ಷಿಯಲ್ಲಿ ನಂಗೆ ಆ ಕಾಯ್ದೆ ತಂದಿದ್ದಾರೆ. ಈಗ ರಾಜ್ಯ ಸರ್ಕಾರದ ಮುಂದೆ ಕಳಿಸಿದ್ದಾರೆ ಒಪ್ಪಿಗೆ ಪಡೆಯಕ್ಕೆ, ಅಂದ್ರೆ ಅವರ ಅಭಿಪ್ರಾಯ ಪಡೆಯಕ್ಕೆ. ಈಗ ಮುಂದಿನ ಸದಸ್ಯನಲ್ಲಿ ಅದನ್ನು ಜಾರಿಗೆ ಕೊಡ್ತಾರೆ. ಇದು ಒಂದು, ನಮ್ಮ ಬೆಳೆ ಮೇಲೆ ಕಂಟ್ರೋಲ್. ಎರಡನೆಯದಾಗಿ ನಮಗೆ ಅದನ್ನ ರಾಜ್ಯ ಸರ್ಕಾರಕ್ಕೆ ನಾವು ಎಲ್ಲ ಹೋರಾಟಗಳು ಕೇಳ್ಕೊಂಡಿದೀವಿ. ರಾಜ್ಯ ಸರ್ಕಾರ ಮೊದಲು ರಿಜೆಕ್ಟ್ ಮಾಡಿ ಕಳಿಸ್ಬೇಕು. ನಾವು ಇದನ್ನು ಒಪ್ಪಲ್ಲ, ಕರ್ನಾಟಕದ ರಾಜ್ಯ ನಾವು ಬಿಡೋಲ್ಲ. ಈಗಾಗಲೇ ತಮಿಳುನಾಡು ರಿಜೆಕ್ಟ್ ಮಾಡಿದೆ ಸರ್, ಕೇರಳ ಮಾಡಿದೆ, ಕರ್ನಾಟಕ ಸರ್ಕಾರ ಈಗ ಮಾಡಬೇಕಾಗಿದೆ. ಇದು ಒಂದು ಬಾಬೆ. ಪಂಜಾಬ್ ಸರ್ಕಾರ ಈಗ ಮಾಡಿದೆ, 3 ಸರ್ಕಾರ ಮಾಡಿದೆ. ಕರ್ನಾಟಕ ಸರ್ಕಾರ ಬಹಳ ಇಂಪಾರ್ಟೆಂಟ್, ಅದಕ್ಕೆ ವಜಾ ಮಾಡಬೇಕಾಗಿದೆ. ಎರಡನೆಯದಾಗಿ ರೈತರ ಬೆಳೆಗೆ ನ್ಯಾಯಯುತ ಹಕ್ಕು ಏನಿದೆ ಅದು ಕಾನೂನು ಆಗ್ಬೇಕು. ಕಾನೂನು ಇದು ಎರಡನೇ ಹಕ್ಕೊತ್ತಾಯ ಚಳವಳಿದು. ನಮ್ಮ ಬೆಳೆಗೆ ನಾವೆಷ್ಟು ಖರ್ಚು ಮಾಡ್ತೀವಿ ಅದು 1.5 ಪಟ್ಟು ನಾವು ಖರ್ಚು ಅಂದ್ರೆ ನಮ್ಮ ದುಡಿಮೆಯ ಬೆಲೆನೂ ಸೇರಿ, ಬರೀ ಬೀಜ ಗೊಬ್ಬರ ಅಲ್ಲ, ಬೀಜ ಗೊಬ್ಬರ ಮತ್ತು ನಮ್ಮ ದುಡಿಮೆಗೂ ಬೆಲೆ ಲೆಕ್ಕ ಹಾಕಬೇಕು. ಅದು ಕೂಡಿ ಎಷ್ಟಾಗುತ್ತೋ ಅದರ 1.5 ಪಟ್ಟು ಮಿನಿಮಮ್ ರೇಟ್ ಇರಬೇಕು. ಅದಕ್ಕಿಂತ ಕಡಿಮೆ ರೇಟಿಗೆ ಮಾರಾಟ ಆಗಂಗಿಲ್ಲ. ಇದು ಸರ್ಕಾರದೇನೆ ನೀತಿ ಸಮಿತಿ ಕೊಟ್ಟಿರುವಂತ ಶಿಫಾರಸು, ಸ್ವಾಮಿನಾಥನ್ ವರದಿಯ ಶಿಫಾರಸು. ಇದನ್ನ ಕಾನೂನಾತ್ಮಕ ಕಾಯ್ದೆ ಆಗಬೇಕು. ಅದಕ್ಕಿಂತ ಕಡಿಮೆಗೆ ಯಾವುದೇ ಮಾರ್ವಾಡಿ ಅಥವಾ ಯಾವುದೇ ಮಂಡಿನ ಖರೀದಿ ಮಾಡ್ತಾರೆ ಜೈಲಿಗೆ ಹಾಕ್ಬೇಕು. ಇದು ಎರಡನೇ ಕಾನೂನು. ಮೂರನೆಯದು ಕೇಳ್ತಿರುವಂತದ್ದು, ಈ ದೇಶದ ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡಬೇಕು. ಮತ್ತೆ ಮುಂದೆ ರೈತರಿಗೆ ಇವರು ಫೈನಾನ್ಸ್ ಬಿಡದಂಗೆ ಕಡಿಮೆ ದರದಲ್ಲಿ ಸರಳ ರೀತಿಯಲ್ಲಿ ಎಲ್ಲಾ ರೈತರಿಗೂ ಸರ್ಕಾರನೇ ಸಾಲದ ವ್ಯವಸ್ಥೆ ಮಾಡಬೇಕು. ಈ 3 ಡಿಮ್ಯಾಂಡ್ಗಳನ್ನ ಕೇಳಿದೆ. ಮುಂದಿನ ಈ 3 ಡಿಮ್ಯಾಂಡ್ಗಳನ್ನು ಕೂಡ ರಾಜ್ಯ ಸರ್ಕಾರ ಗಮನಕ್ಕೂ ತರಲಿಕ್ಕೆ ರಾಜ್ಯ ಸರ್ಕಾರನು ಕೂಡ ಆ ಬಿಜೆಪಿ ಸರ್ಕಾರ ಕಾಯ್ದೆ ತರುವಂತ ಅವಕಾಶ ಕೊಡಬಾರದು. ಮತ್ತೆ ಈ ಹೋರಾಟದಲ್ಲಿ ರೈತರ ಜೊತೆ ರಾಜ್ಯ ಸರ್ಕಾರನು ಸೇರ್ಬೇಕು. ಯಾಕಂದ್ರೆ ಈ ಮೊದಲ ಕಾಯ್ದೆ ನಾನು ಹೇಳಿದ ಕೃಷಿ ಮಾರುಕಟ್ಟೆ ನೀತಿ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡಿತಿದ್ದಾರೆ. ಒಂದು, ನಮ್ಮ ಎಲ್ಲಾ ಬೆಳೆಯ ಮೇಲೆ ಅದಾನಿಯ ಕಂಟ್ರೋಲ್ಗೂ ಒಪ್ಪಿಸ್ತಿದ್ದಾರೆ. ಎರಡನೆಯದು, ರಾಜ್ಯ ಸರ್ಕಾರಗಳಿಗೆ ಯಾವುದೇ ಹಕ್ಕಿರುವುದಿಲ್ಲ. ಮುಂದೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವೇ ತೀರ್ಮಾನ ಮಾಡುತ್ತೆ ಅನ್ನೋದನ್ನು ಸೇರಿಸಿದ್ದಾರೆ. ಇದನ್ನು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು. ರಾಜ್ಯ ಸರ್ಕಾರ ಡಮ್ಮಿ ಮಾಡಕ್ ಹೊರಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಯಾವ ಕೆಪಾಸಿಟಿ ಇರಬಾರ್ದು, ಡೈರೆಕ್ಟ್ ಆಗಿ ಡೆಲ್ಲಿಯಿಂದ ನಮ್ಮನ್ನು ಕಂಟ್ರೋಲ್ ಮಾಡಬೇಕು. ಅದನ್ನು ಆ ಕಾಯ್ದೆಯಲ್ಲಿ ತರ್ತಾ ಇದ್ದಾರೆ. ಸೊ ಹಿಂಗಾಗಿ ಈಗ ರೈತರು ಮತ್ತೆ ರಾಜ್ಯ ಸರ್ಕಾರ ಸೇರಿ ಡೆಲ್ಲಿ ವಿರುದ್ಧ ಹೋರಾಟ ಮಾಡುವಂತ ಗಳಿಗೆ ಬಂದಿದೆ. ಆ ಹೋರಾಟಕ್ಕೆ ನಾವು ಸಜ್ಜಾಗೋಣ. ಅದಕ್ಕೆ ಸರ್ಕಾರನು ಕೂಡ ದಿಟ್ಟ ತೀರ್ಮಾನ ತಗೊಂಡು ತನ್ನ ಕೈಯಲ್ಲಿ ಏನಿದೆ ಅದನ್ನು ಮೊದಲು ಮಾಡಲಿ. ಎರಡನೆಯದಾಗಿ ಕೇಂದ್ರದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಮ್ಮೆಲ್ಲರ ಜೊತೆಗೂಡಲಿ ಅಂತ ಹೇಳ್ತಾ ನನ್ನ ಮಾತು. ನಮ್ಮ ರೈತ ಮುಖಂಡರಾದಂತ ಜಗದೀಶ್ ಸಿಂಗ್ ದಲೈವಾಲಾ ಅವರು ಕಳೆದ ಸುಮಾರು 60 ದಿನಗಳಿಂದ ಅಮರನಾಥರ ಉಪವಾಸ ಸತ್ಯಾಗ್ರಹ ಕುಂತರೂ ಈ ಸರ್ಕಾರ ಕೇಳ್ತಾ ಇಲ್ಲ. ಇವತ್ತು ಬಹಳ ವಿಶಾಲವಾದಂತ ಕೃಷಿ ಕ್ಷೇತ್ರದ ರಕ್ಷಣೆ ಇವತ್ತು ಸರ್ಕಾರದ ಮೇಲಿದೆ. ಆದರೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡಕ್ಕೆ ಇವತ್ತು ತಯಾರಿಲ್ಲ. ಇವತ್ತು ನಾವು ಬೆಳೆದಂತ ಬೆಳೆಗಳಿಗೆ ಯೋಗ್ಯವಾದಂತ ಬೆಲೆ ಸಿಕ್ಕರೆ, ನ್ಯಾಯಯುತವಾದಂತ ಬೆಲೆ ಸಿಕ್ಕರೆ, ವೈಜ್ಞಾನಿಕವಾದಂತ ಬೆಲೆ ಸಿಕ್ಕರೆ ನಾವು ರೈತರು ಯಾರು ಸರ್ಕಾರದ ಮುಖ ನೋಡಿ ಸಬ್ಸಿಡಿಗಳಿಗೆ ಆಸೆ ಪಡೋದಿಲ್ಲ, ಸಾಲಕ್ಕೆ ಆಸೆ ಪಡೋದಿಲ್ಲ. ಆದ್ರೆ ಬಹುದೊಡ್ಡ ಮೋಸ ಈ ದೇಶದಲ್ಲಿ ನಡೀತಿರೋದೇನಂತಂದ್ರೆ ರೈತರ ಉತ್ಪನ್ನಗಳ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ದೊಡ್ಡ ಮೋಸ ನಡೀತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಬರೀ ಇದೊಂದೇ ಮಾಡಿಲ್ಲ. ಅವರು ಫಸಲ್ ಬಿಮಾ ಯೋಜನೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಏನು ರೈತರು ಪ್ರೀಮಿಯಂ ಹಣ ಕಟ್ತಾರೆ,
ಅದರಲ್ಲಿ ಕೂಡ ಬಹಳ ದೊಡ್ಡ ಮೋಸ ಆಗಿದೆ. ರೈತರ ಜೇಬಿನಿಂದ ನೇರವಾಗಿ ಹಣ ಕಿತ್ಕೊಂಡು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ, ಇನ್ಸೂರೆನ್ಸ್ ಕಂಪನಿಗಳಿಗೆ ಕೊಡ್ತಕ್ಕಂತ ಕೆಲಸ ಮೋದಿ ಸಾಹೇಬರು ಮಾಡಿದ್ರು. ಇವತ್ತು ಕಳೆದ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ. ಕಳೆದ ವರ್ಷ 192 ತಾಲೂಕುಗಳಲ್ಲಿ ಭೀಕರ ಬರಗಾಲ ಇತ್ತು. ಆ ಬರಗಾಲದ ಪ್ರದೇಶದಲ್ಲಿ ರೈತರು ಬೆಳೆ ವಿಮೆ ಮಾಡಿಸಿದ್ರು. ಆದ್ರೆ ವಿಮಾ ಕಂಪನಿಗಳು, ಕೃಷಿ ಅಧಿಕಾರಿಗಳು ಸೇರಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ನಲ್ಲಿ ಉತ್ತಮವಾದ ಇಳುವರಿ ಬಂದಿದೆ ಅಂತ ಬರೆದು ರೈತರಿಗೆ ಬರ್ತಕ್ಕಂತ ಪರಿಹಾರ ಸಿಗಲಾರ್ದಂಗ್ ಮಾಡಿದ್ರು. ಇದ್ರ ಉದ್ದೇಶ ಏನಂತಂದ್ರೆ, ಮೋದಿ ಅವರ ಉದ್ದೇಶ ಕಾರ್ಪೊರೇಟ್ ಕಂಪನಿಗಳಿಗೆ, ಇನ್ಸೂರೆನ್ಸ್ ಕಂಪನಿಗಳಿಗೆ ಯಥೇಚ್ಛವಾಗಿ ಹಣ ಹೋಗ್ಬೇಕು. ಮೊದಲು 1 ವರ್ಷ 2 ವರ್ಷ ಪ್ರಾರಂಭದಲ್ಲಿ ಪರಿಹಾರ ಕೊಟ್ಟಂಗ್ ಮಾಡಿದ್ರು. ಆದ್ರೆ ಈಗ ಮಾತ್ರ ಪರಿಹಾರ ಬರ್ತಾ ಇಲ್ಲ. ಎಲ್ಲ ನಾವು ಕಟ್ಟಿದ್ದೆಲ್ಲ ಇನ್ಸೂರೆನ್ಸ್ ಕಂಪನಿಗೆ ಹೋಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಮೋಸ ನಡೆದಿದೆ, ದೊಡ್ಡ ಮಾಫಿಯಾ ಇದೆ. ನೀವೆಲ್ಲ ರೈತರು ಎಚ್ಚೆತ್ಕೊಳ್ಬೇಕು. ಪ್ರೀಮಿಯಂ ಹಣ ಕಟ್ಟಿರ್ತೀರಿ, ಬೆಳೆ ನಷ್ಟ ಆಗಿರ್ತದೆ. ಇನ್ಸೂರೆನ್ಸ್ ಕಂಪನಿ ಏನೋ ಒಂದಿಷ್ಟು ಪರಿಹಾರ ಘೋಷಣೆ ಮಾಡ್ತದೆ. ಆದ್ರೆ ಆ ಪರಿಹಾರದ ಹಣ ನಿಮಗೆ ಬರಲಾರದೆ ನೇರವಾಗಿ ಬೇರೊಬ್ಬರ ಖಾತೆಗೆ ಹೋಗಿ ಜಮಾ ಆಗ್ತದೆ. ಇದೇ ಅಂತ ದೊಡ್ಡ ಮೋಸ ನೋಡ್ರಿ. ಈ ಬಗ್ಗೆ ರಾಯಚೂರು ಜಿಲ್ಲೆಯಲ್ಲಿ ನಾವು 3 FIR ಗಳನ್ನ ಮಾಡಿಸಿದ್ವಿ, ಕೇಸ್ ಮಾಡಿಸಿದ್ವಿ. ಆದ್ರೆ ಸುಮ್ಮನೆ ಸರ್ಕಾರ ಏನಂತಂದ್ರೆ CID ತನಿಖೆ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳಿ ನೆಪಗೊಡ್ಡಿ ಇವತ್ತು ಆ ತನಿಖೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಈ ಬಗ್ಗೆ ನಾನು ಕೃಷಿ ಮಂತ್ರಿಗಳಿಗೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ. ಅವರು ಇಲ್ಲ CID ಅವರು ತನಿಖೆ ಮಾಡ್ತಾರಂತ. ಇಲ್ಲ ಒಂದು ದೊಡ್ಡ ಮೋಸ ಆಗಿದೆ, ನಿಮಗೆ ಗೊತ್ತಿಲ್ಲ. ಕಳೆದ ಬಾರಿ 192 ತಾಲೂಕುಗಳಲ್ಲಿ ಬರಗಾಲಕ್ಕಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇನ್ಪುಟ್ ಸಬ್ಸಿಡಿ ಅಂದ್ರೆ ಬೆಳೆ ನಷ್ಟ ಪರಿಹಾರ ಅಂತ ಕೊಟ್ಟಿತು. ಎಲ್ಲಾ ಜನರಿಗೆ ಬಂದಿದೆ. ಕೈ ಎತ್ತರ ನೀವು ರೈತರು ಯಾರ್ಯಾರು. ಬಹಳಷ್ಟು ಜನರಿಗೆ ಬಂದಿಲ್ಲ. ಅದು ಎಲ್ಲಿ ಹೋಯ್ತು? ಇವತ್ತು ನಾನು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಒಂದು ಗ್ರಾಮದ ಒಂದು ಮಾಹಿತಿಯನ್ನ ಕಟ್ಟುನಿಟ್ಟಾಗಿ DC ಅವರಲ್ಲಿ ಕುಂತು ತೆಗೆಸಿ ನೋಡಿದಾಗ, ನನ್ನದೇ ಗ್ರಾಮ ಬೆಟ್ಟದೂರು ಗ್ರಾಮದಲ್ಲಿ ಆನ್ಲೈನ್ ನಲ್ಲಿ 12 ಪೇಜ್ ಅಂತ ತೋರಿಸ್ತದೆ ಪರಿಹಾರ ಕೊಟ್ಟಂತ ಮಾಹಿತಿ. ಆದ್ರೆ ಪ್ರಿಂಟ್ ತೆಗೆದ್ರೆ ಕೇವಲ 6 ಪೇಜ್ ಮಾತ್ರ ಮಾಹಿತಿ ಬರ್ತದೆ, 6 ಪೇಜ್ ಖಾಲಿ ಬರ್ತದೆ. ಅಂದ್ರೆ ಎಲ್ಲಿಗೆ ಹೋಯ್ತದ ದುಡ್ಡು? ಉಳಿದವರಿಗೆ ಇನ್ಪುಟ್ ಸಬ್ಸಿಡಿ ಅನ್ನೋದು ಎಲ್ಲ ರೈತರಿಗೆ ಬರ್ಬೇಕು. ಅದು 100 ಬರ್ಲಿ, 200 ಬರ್ಲಿ, 300 ಬರ್ಲಿ, ಎಷ್ಟೇ ಬರ್ಲಿ ಅವ್ರಿಗೆ ಬರ್ಬೇಕು. ಆದ್ರೆ ಅಲ್ಲಿ ಪರಿಹಾರ ಬರಂತ ಒಂದು ಮೊತ್ತವನ್ನ ಇವತ್ತು ಬೇರೊಬ್ಬ ಖಾತೆಗೆ ಜಮಾ ಆಗಿರ್ಬೋದು ಅಂತ ಹೇಳಿ ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದ್ರೆ, ಅದನ್ನ ಬರ ಪರಿಹಾರ ಕೊಟ್ಟಂತ ಒಂದು ಪ್ರಕ್ರಿಯೆಯನ್ನ ಸಮಗ್ರ ತನಿಖೆಗೆ ಒಳಪಡಿಸ್ಬೇಕು ಸರ್ಕಾರ. ಇವತ್ತೇನಾದ್ರೂ ರೈತರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಸಿದ್ದರಾಮಯ್ಯನವರಿಗೆ ಮನಸ್ಸಿದ್ರೆ ಇವತ್ತು ನಾನು BR ಪಾಟೀಲ್ರಿಗೂ ಕೂಡ ಒತ್ತಾಯ ಮಾಡ್ತೀನಿ. ಇಡೀ ರಾಜ್ಯದಾದ್ಯಂತ ಬಹಳ ದೊಡ್ಡ ಮೋಸ ಆಗಿದೆ. ಸರಿಯಾದ ರೀತಿಯಲ್ಲಿ ಪರಿಹಾರ ಹಂಚಿಕೆ ಆಗಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕಡಿಮೆ ಕೊಟ್ಟಿದೆ. ನಾವು ಅದ್ರ ಬಗ್ಗೆ ಆಗಲೇ ಟೀಕೆ ಮಾಡಿದೀವಿ. ಮೋದಿ ಅವ್ರನ್ನ ಅವ್ರಿಗೆ ಏನು ಅನ್ಬೇಕು ಅಂದಿದ್ದೀವಿ. ಬಂದು ಪರಿಹಾರನ ನೀವು ಸರಿಯಾಗಿ ಹಂಚಲಿಲ್ಲಲ್ಲ, ನಿಮ್ಗೇನ್ ಅನ್ಬೇಕು? ನಾವು ಬಂದು ಪರಿಹಾರ ಎಲ್ಲ ರೈತರಿಗೆ ಮುಟ್ಟಂಗ ನೀವು ಹಂಚಿಕೆ ಮಾಡಲಿಲ್ಲ. ಇದು ಯಾಕೆ? ಇದನ್ನು ಸಮಗ್ರ ತನಿಖೆಗೆ ಒಳಪಡಿಸ್ರಿ. ನಿನ್ನೆ ಕೂಡ ನಾನು ಕೃಷಿ ಮಂತ್ರಿಗಳಿಗೆ ಈ ವಿಷಯ ಬಗ್ಗೆ ಮಾತಾಡಿದೆ. ಆದ್ರೆ ಇವತ್ತು ಏನಂತಂದ್ರೆ, ನಿಮಗೆ ಸಿಗತಕ್ಕಂತ ಸವಲತ್ತುಗಳನ್ನ ಕೊಡಿಸೋದ್ರ ಬಗ್ಗೆ ಯಾವ ಸರ್ಕಾರಕ್ಕೂ ಇಚ್ಛೆ ಇಲ್ಲ ಅನ್ನೋದು ಇಲ್ಲಿ ವ್ಯಕ್ತವಾಗ್ತದೆ. ಇವತ್ತು ನಿಮಗೆ ಬರ ಪರಿಹಾರ ಇರ್ಬೋದು, ಫಸಲ್ ಬಿಮಾ ಇರ್ಬೋದು, ಇನ್ನೊಂದಿರ್ಬೋದು, ಎಲ್ಲದಕ್ಕೆ ಏನಂತಂದ್ರೆ ಕೊಡಿಸ್ಲಿಕ್ಕೆ ಒಂದು ರಾಜಕೀಯ ಇಚ್ಛಾಶಕ್ತಿ ಬೇಕು. ಆ ಇಚ್ಛಾಶಕ್ತಿ ಕೊರತೆ ಇದೆ. ಅದನ್ನ ನೀಗಿಸ್ಲಿಕ್ಕೆ ನಾವು ಇವತ್ತು ಒತ್ತಾಯ ಮಾಡಬೇಕಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.